ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲ್ ಆಗಿ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಬೇಸಿಗೆ ಟೈಮಲ್ಲಿ ಸೌತೆ ಬೀಜನ ಮಾಡಿಟ್ಕೊಂಡಿರ್ತೀವಿ. ಅದರಿಂದ ಈ ಸ್ವೀಟ್ ಮಾಡೋ ರೆಸಿಪಿ ತೋರಿಸ್ತೀನಿ. ಇವಾಗ ಶ್ರಾವಣ ಮಾಸ ಐತೆ, ಸೋಮವಾರ ಶುಕ್ರವಾರ ಎಲ್ಲ ಸ್ವೀಟ್ ಮಾಡಬೇಕಲ್ಲ, ಅದಕ್ಕೆ ಇವತ್ತು ಸೋಮವಾರ ದಿನ ಸ್ವೀಟ್ ಮಾಡಿದ್ವಿ. ಅದೇ ರೆಸಿಪಿ ತೋರಿಸ್ತಾ ಇದ್ದೀನಿ. ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಈ ರೆಸಿಪಿ ಏನಾದರೂ ಇದ್ರೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿರಿ, ಇದು ಸೌತೆ ಬೀಜ ಅಂತೀವಿ. ಇದು ನಾವು ಬೇಸಿಗೆ ಟೈಮಲ್ಲಿ ಮಾಡಿ ರವೆಯಿಂದ, ಚಿರೋಟಿ ರವೆಯಿಂದ, ಗೋಧಿ ಹಿಟ್ಟು, ಮೈದಾ ಹಿಟ್ಟಿಂದ ಇದನ್ನು ಮಾಡಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿಟ್ಕೊಂಡಿರ್ತೀವಿ. ಒಂದು ಬಟ್ಲು ಸೌತೆ ಬೀಜ ತೊಗೊಂಡಿದ್ದೀನಿ, ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಇದು ತುಪ್ಪ, ಹಾಲು, ಏಲಕ್ಕಿ. ಇವಾಗ ಇದು ಸೌತೆ ಬೀಜ ಅಂತ ಹೇಳಿದ್ನಲ್ಲ, ಇದೇ ಸೌತೆ ಬೀಜನ ನಾವು ಬೇಸಿಗೆ ಟೈಮಲ್ಲಿ ಮಾಡಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಹಿಟ್ಟು ನೆನೆಸಿಟ್ಕೊಂಡಿರ್ತೀವಿ, ಮಾಡ್ತೀವಿ. ಆವಾಗ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇವಾಗ ಮಾಡೋ ವಿಧಾನ, ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಡೋಣ. ಈ ನೀರು ಕಾಯೋಷ್ಟಿಗೆ ಈ ಕಡೆ ಸೌತೆ ಬೀಜನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಉರಿಬೇಕು ಸ್ವಲ್ಪ. ಈ ಥರ ಸ್ವಲ್ಪ ಬಿಸಿ ಆದಮೇಲೆ ನೋಡಿರಿ ಎಷ್ಟು ಚಂದ ಬಂದಾವೆ ಇವು ಎಲ್ಲರ ಮನೆಯಲ್ಲಿ ಮಾಡಿ ಇಟ್ಕೊಂಡಿರ್ತೀವಿ. ಯಾರು ಗೆಸ್ಟ್ ಬಂದಾಗ ಏನಾದರೂ ಈ ಥರ ಇದ್ದಾಗ ಸ್ವೀಟ್ ರೆಸಿಪಿ ಮಾಡ್ಕೊತೀವಿ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಉರಿಬೇಕು. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈ ಕಡೆ ನೋಡಿರಿ ನೀರು ಕುದೀತಾ ಇದೆ, ಇಷ್ಟು ನೀರು ಮಳತಿರ್ಬೇಕು. ಈ ನೀರು ಕುದಿಯೋ ಟೈಮಲ್ಲಿ ಸೌತೆ ಬೀಜ ತಗೊಂಡು ಹಾಕಿಬಿಡೋಣ ಇದಕ್ಕೆ. ಇದು ಸ್ವಲ್ಪ ಚಮಚೆಯಿಂದ ಹಿಂಗೆ ತಿರ್ಸ್ಕೊಳ್ಳೋಣ. ತಳ ಸ್ವಲ್ಪ ಅಂಟಿಸ್ತಿರ್ತೈತೆ, ಅದಕ್ಕೆ ಸ್ವಲ್ಪ ಮೊದಲೊಂದು 2 ಸೆಕೆಂಡ್, ಒಂದು 5 ಸೆಕೆಂಡ್ ತಿರ್ಗಿಸ್ರಿ. ಆಮೇಲೆ ನೋಡಿ, ಇಷ್ಟು ಆದಮೇಲೆ ಕುದೀಲಿ, ಒಂದು 5 ನಿಮಿಷ ಕುದ್ರೆ ಸಾಕು. ಇದೇನು ಜಲ್ದಿ ಆಗುತ್ತಾ, ಭಾಳ ಟೈಮ್ ತಗೊಳ್ಳಲ್ಲ ಈ ರೆಸಿಪಿ. ನೋಡಿರಿ ಎಷ್ಟು ಜಲ್ದಿ ಕುದ್ದೀತಿದ್ದು. ಒಂಥರ ಬಬಲ್ಸ್ ಇರ್ತದೆ, ಸಾಬುದಾನಿ ಥರ. ಆದರೆ ಇದು ಸ್ವಲ್ಪ ಸೇಪ್ ಚೇಂಜ್ ಇರುತ್ತಲ್ಲ, ಸೌತೆ ಬೀಜದ ಸೇಪ್ ಇರುತ್ತಲ್ಲ, ಅದಕ್ಕೆ ನಾವು ಸೌತೆ ಬೀಜ ಅಂತೀವಿ. ಇದು ನೋಡಿರಿ ಇವಾಗ ಕುದ್ದದ. ಇವಾಗ ಸಕ್ಕರೆ ತೊಗೋಬೇಕು. ಎಷ್ಟು ಸೌತೆ ಬೀಜ ತೊಗೊಂಡಿರ್ತೀವಿ ಅಷ್ಟು ಸಕ್ಕರೆನೋ ಇಲ್ಲ ಬೆಲ್ಲನೋ, ಎರಡು ಇರಲಿ, ಯಾವುದಾದ್ರೂ ಹಾಕ್ಬೋದು. ನಾನು ಸಕ್ಕರೆ ಹಾಕಿ ಮಾಡಿದ್ದೀನಿ. ಸಕ್ಕರೆ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ಕಡೆ ಅದು ಸ್ವಲ್ಪ ಕುದಿಯೋಷ್ಟಿದ್ವಿ. ಈ ಕಡೆ ಒಂದು ಚಮಚ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಬಾದಾಮಿ, ಗೋಡಂಬಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ದ್ರಾಕ್ಷಿ ಹಾಕ್ಕೊಳ್ಳೋಣ. ಇವಾಗ ನೋಡಿ, ದ್ರಾಕ್ಷಿ ಹಾಕಿ ಇದು ಚೇಂಜ್ ಆದ್ಕಡೆ ಕಲರ್ ನೋಡಿ, ಇಷ್ಟು ಸ್ವಲ್ಪ ಚೇಂಜ್ ಆದರೆ ಸಾಕು. ಇವಾಗ ಇದಕ್ಕೆ ಹಾಕಿಬಿಡೋಣ ಸೌತೆ ಬೀಜಕ್ಕೆ. ಇದು ನೋಡಿ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಸ್ವೀಟ್ ರೆಸಿಪಿಲಿ ಭಾಳ ಬಾಯಿ ಚೆಂದ ಬರ್ತದೆ. ನೋಡಿರಿ, ಇಷ್ಟು ಸೌತೆ ಬೀಜದ ರೆಸಿಪಿ ರೆಡಿ ಆಯಿತು. ಇದು ಸ್ವೀಟು ನಾವು ಶ್ರಾವಣ ಮಾಸದಲ್ಲಿ ಸೋಮವಾರ ಶುಕ್ರವಾರ ಅವಾಗೆಲ್ಲ ರೊಟ್ಟಿ ಮಾಡಲ್ಲ. ಆಮೇಲೆ ಯಾವಾಗಾದರೂ ಅಮಾವಾಸ್ಯೆ, ಹುಣ್ಣಿಮೆ, ಆಮೇಲೆ ಯಾರಾದರೂ ಅರ್ಜೆಂಟಿಗೆ ಗೆಸ್ಟ್ಗಳು ಬಂದಾಗ ಈ ರೆಸಿಪಿನೇ ಮಾಡ್ತೀವಿ ನಾವು ಜಾಸ್ತಿ. ಹಾಲು ಹಾಕಿದ್ದೀನಿ ಇವಾಗ. ನೋಡಿ, ಹಾಲು ಹಾಕಿ ಹಿಂಗೆ ಮಿಕ್ಸ್ ಮಾಡಿದರೆ ಇಷ್ಟಾದರೆ ಸಾಕು. ಇದ್ರ ಜೊತೆಗೆ ಅನ್ನ, ಸಾರು, ಪಲ್ಯ ಎಲ್ಲ ಬೇಕಾಗಿದ್ದು ನೀವು ಮಾಡ್ಕೋಬೋದು. ನಮ್ಮ ಉತ್ತರ ಕರ್ನಾಟಕ ಸೈಡು ಎಲ್ಲರ ಮನೆಯಲ್ಲಿ ಜಾಸ್ತಿ ಮಾಡಿ ಇಟ್ಕೊಂಡಿರ್ತಾರೆ. ಅರ್ಜೆಂಟಲ್ಲಿ ಬೇಕಂದಾಗ ಈ ಸ್ವೀಟ್ ರೆಸಿಪಿ ರೆಡಿ ಮಾಡ್ಕೊತೀವಿ. ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಇದು ಜಾಸ್ತಿ ಟೈಮು ಹಿಡಿಯಲ್ಲ, ಬೇಗನೂ ಆಗುತ್ತೆ. ಏನು ಸ್ವೀಟ್ ಮಾಡೋದಪ್ಪ ಅಂದ ತಕ್ಷಣ ಏನು ಮನೇಲಿರುತ್ತೆ ತಗೊಳ್ಳೋದು ಮಾಡೋದು. ನೋಡಿ, ಸೌತೆ ಬೀಜ ರೆಸಿಪಿ ರೆಡಿ ಆಯಿತು. ಈ ಸ್ವೀಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಉಪವಾಸ ಇರ್ತೀವಲ್ಲ ಆ ಟೈಮಲ್ಲೂ ಇದನ್ನು ಮಾಡ್ಕೋಬೋದು. ಉಪ್ಪಿಟ್ಟು ಮಾಡ್ಬೋದು ಇದರಿಂದ. ಈ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಧನ್ಯವಾದಗಳು.